ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಂದೇ ರಾತ್ರಿಯಲ್ಲಿ ನಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡುವ ಅಕ್ಕಿ ಇದು. ಹಾಗಿದ್ರೆ ಆ ಅಕ್ಕಿ ಯಾವುದು ಎಂದು ತಿಳಿದುಕೊಳ್ಳುವುದಕ್ಕೆ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಶಾಲ ಜಗತ್ತಿನಲ್ಲಿ ಪಕ್ಷಿಗಳ ಜಾತಿಗಳು ಲೆಕ್ಕಕ್ಕೆ ಸಿಗಲಾರದಷ್ಟು. ಅವುಗಳಲ್ಲಿ ಕೆಲವು ಸಾಮಾನ್ಯವಾಗಿದ್ದರೆ ಇನ್ನು ಕೆಲವು ತಮ್ಮ ವಿಶೇಷ ಲಕ್ಷಣಗಳಿಂದ ಬಹಳ ಪ್ರಸಿದ್ಧವಾಗಿವೆ. ಅಂತಹ ವಿಚಿತ್ರ ಮತ್ತು ವಿಶಿಷ್ಟವಾದ ಒಂದು ಪಕ್ಷಿ ನಮ್ಮ ಭಾರತ ದೇಶದಲ್ಲೂ ಕಾಣಿಸುತ್ತದೆ. ಅದರ ಹೆಸರೇ ಟಿಟರಿ ಪಕ್ಷಿ. ಈ ಪಕ್ಷಿಯ ಬಗ್ಗೆ ಅನೇಕರಿಗೆ ತಿಳಿದಿಲ್ಲದಿರಬಹುದು, ಆದರೆ ಇದರ ಕುರಿತು ಅದ್ಭುತವಾದ ಕಥೆಗಳು ಮತ್ತು ನಂಬಿಕೆಗಳು ಪ್ರಚಾರದಲ್ಲಿವೆ. ಈ ಪಕ್ಷಿಯು ಯಾರನ್ನಾದರೂ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳನ್ನಾಗಿ ಮಾಡಬಲ್ಲದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಈ ಅಕ್ಕಿಯು ನಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸಬಲ್ಲದು. ಈ ಪಕ್ಷಿಯ ಗೂಡಿನಿಂದ ಒಂದನ್ನು ತಂದುಕೊಂಡರೆ ಸಾಕು, ಎಲ್ಲ ಕಷ್ಟಗಳು ದೂರವಾಗಿ ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ. ತಲೆ ಮಾರುಗಳವರೆಗೆ ಕರಗದ ಐಶ್ವರ್ಯ ಬರುತ್ತದೆ ಎಂದು ನಮ್ಮ ಹಿರಿಯರು ಕೂಡ ಹೇಳುತ್ತಿದ್ದಾರೆ. ಟಿಟರಿ ಪಕ್ಷಿಯ ಗೂಡಿನಿಂದ ಯಾರಾದರೂ ಸರಿ ಕೋಟ್ಯಾಧಿಪತಿಗಳಾಗಬಹುದು, ರಾತ್ರೋರಾತ್ರಿ ಶ್ರೀಮಂತರಾಗಬಹುದು. ಏಕೆಂದರೆ ಆ ಗೂಡಿನಲ್ಲಿ ಅತ್ಯಂತ ಮಹತ್ತರವಾದ ಮತ್ತು ಚಮತ್ಕಾರಿಯಾದ ಒಂದು ವಸ್ತು ಇರುತ್ತದೆ. ಅದರ ಮೂಲಕ ರಾತ್ರೋರಾತ್ರಿ ನಿಮ್ಗೆ ತಿಳಿಯದೆಯೇ ನೀವು ಶ್ರೀಮಂತರಾಗಲು ಸಾಧ್ಯವಾಗುತ್ತದೆ. ಯಾರು ಈ ಟಿಟರಿ ಪಕ್ಷಿಯ ಬಗ್ಗೆ ಮತ್ತು ಈ ಪಕ್ಷಿಯ ಗೂಡಿನ ಬಗ್ಗೆ ತಿಳಿದುಕೊಳ್ಳುತ್ತಾರೋ ಅವರು ಸಹ ಖಂಡಿತವಾಗಿ ಶ್ರೀಮಂತರಾಗುತ್ತಾರೆ, ಜೊತೆಗೆ ತುಂಬಾ ಅದೃಷ್ಟವಂತರು ಸಹ ಆಗುತ್ತಾರೆ. ಹಾಗಾದರೆ ಈ ವಿಷಯಗಳನ್ನೆಲ್ಲ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋಗೆ ಹೋಗುವುದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಯನ್ನು ಸ್ಮರಿಸುತ್ತಾ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಫ್ರೆಂಡ್ಸ್, ಟಿಟರಿಯು ಒಂದು ವಿಶಿಷ್ಟವಾದ ಪಕ್ಷಿ. ಇದು ಹೆಚ್ಚಾಗಿ ಹಾರುವುದಿಲ್ಲ. ತನ್ನ ಹೆಚ್ಚಿನ ಸಮಯವನ್ನು ಕೆರೆಗಳು ಮತ್ತು ಸರೋವರಗಳ ಬಳಿ ಕಳೆಯುತ್ತದೆ. ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಈ ಟಿಟರಿ ಪಕ್ಷಿ ಕಾಣಿಸುತ್ತದೆ. ಇದರ ಆಂಗ್ಲ ಹೆಸರು ರೆಡ್ ಲ್ಯಾಂಪ್ ವಿಂಗ್. ಭಾರತದಲ್ಲಿ ಇದರ 2 ಅಥವಾ 3 ಜಾತಿಗಳು ಮಾತ್ರ ಇವೆ. ಈ ಟಿಟರಿ ಪಕ್ಷಿಯ ಆಕಾರವು ಸ್ವಲ್ಪ ಮಟ್ಟಿಗೆ ಕೊಕ್ಕರೆಯನ್ನು ಹೋಲುತ್ತದೆ, ಆದರೆ ಕೊಕ್ಕರೆಗಿಂತ ಇದರ ಕುತ್ತಿಗೆ ಚಿಕ್ಕದಾಗಿರುತ್ತದೆ. ತಲೆ, ಕುತ್ತಿಗೆ ಮೇಲ್ಭಾಗ ಮತ್ತು ಗಂಟಲಿನ ಕೆಳಭಾಗ ಕಪ್ಪು ಬಣ್ಣದಲ್ಲಿರುತ್ತದೆ. ಇದರ ರೆಕ್ಕೆಗಳು ಹೊಳೆಯುವ ಕಂದು ಬಣ್ಣದಲ್ಲಿರುತ್ತವೆ. ಹಾಗೆಯೇ ತಲೆ ಮತ್ತು ಕುತ್ತಿಗೆ 2 ಕಡೆಗೆ ಬಿಳಿಯ ಅಗಲವಾದ ಪಟ್ಟಿ ಇರುತ್ತದೆ. ಟಿಟರಿಯ ಕಣ್ಣುಗಳ ಮುಂದೆ ಒಂದು ಗಟ್ಟಿಯಾದ ಕೆಂಪು ಬಣ್ಣದ ರಚನೆ ಇರುತ್ತದೆ. ಈ ರಚನೆಯಿಂದ ಈ ಪಕ್ಷಿಯನ್ನು ದೂರದಿಂದಲೇ ಸುಲಭವಾಗಿ ಗುರುತಿಸಬಹುದು. ಇನ್ನು ಹೇಳಬೇಕು ಅಂದ್ರೆ ಇದು ಸ್ವತಂತ್ರವಾಗಿ ತಿರುಗುವ ಪಕ್ಷಿ. ಇದು ಕೀಟಗಳು ಸಿಗುವ ಬಯಲು ಪ್ರದೇಶಗಳನ್ನು ಇಷ್ಟಪಡುತ್ತದೆ. ಟಿಟರಿಯು ಬಹಳ ಜಾಗರೂಕ ಮತ್ತು ಬುದ್ಧಿವಂತ ಪಕ್ಷಿ. ಇದರ ಹತ್ತಿರಕ್ಕೆ ಯಾವುದೇ ಪ್ರಾಣಿ ಅಥವಾ ಮನುಷ್ಯ ಬಂದರೂ ತಕ್ಷಣವೇ ಜೋರಾಗಿ ಕೂಗುತ್ತಾ ಗಲಾಟೆ ಮಾಡುವುದಕ್ಕೆ ಶುರು ಮಾಡುತ್ತದೆ. ಟಿಟರಿಯು ಹಗಲು ರಾತ್ರಿ ವ್ಯತ್ಯಾಸವಿಲ್ಲದೆ ತನ್ನ ಮೊಟ್ಟೆಗಳು ಮತ್ತು ಮರಿಗಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತದೆ. ಇದು ಮಾರ್ಚ್ ನಿಂದ ಆಗಸ್ಟ್ ತಿಂಗಳ ನಡುವೆ 2 ಅಥವಾ 3 ಇಲ್ಲವೇ 4 ಮೊಟ್ಟೆಗಳನ್ನು ಇಡುತ್ತದೆ. ಟಿಟರಿಯ ಮೊಟ್ಟೆಗಳ ಬಣ್ಣ ಮಣ್ಣಿನ ಬಣ್ಣಕ್ಕೆ ಹೋಲುತ್ತದೆ, ಆದ್ದರಿಂದ ಅವುಗಳನ್ನು ಗುರುತಿಸುವುದು ತುಂಬಾ ಕಷ್ಟ. ಟಿಟರಿ ಮರಿಗಳ ಬಣ್ಣ ಕೂಡ ಭೂಮಿಯ ಬಣ್ಣದಂತೆಯೇ ಇರುತ್ತದೆ. ಹೆಣ್ಣು ಮತ್ತು ಗಂಡು ಟಿಟರಿ ಪಕ್ಷಿಗಳು 2 ಸೇರಿ ಮರಿಗಳನ್ನು ಸಾಕುತ್ತವೆ. ಭಾರತ ದೇಶದ ಒಣ ಹುಲ್ಲುಗಾವಲುಗಳು ಮತ್ತು ಒಣ ಮೈದಾನ ಪ್ರದೇಶಗಳಲ್ಲಿ ಈ ಉದ್ದನೆಯ ಕಾಲುಗಳ ಪಕ್ಷಿ ಆಹಾರಕ್ಕಾಗಿ ತಿರುಗುತ್ತಾ ಜೀವಿಸುತ್ತದೆ. ಈ ಟಿಟರಿ ಪಕ್ಷಿ ತನ್ನ ಕಾಲುಗಳನ್ನು ಆಕಾಶದ ಕಡೆಗೆ ಮೇಲಕ್ಕೆತ್ತಿ ಮಲಗುತ್ತದೆ. ಆಕಾಶವು ತನ್ನಿಂದಲೇ ನಿಂತಿದೆ ಎಂದು ಅದು ಭಾವಿಸುತ್ತದೆ. ಹಿರಿಯರು ತಮ್ಮ ಅನುಭವದ ಪ್ರಕಾರ ಟಿಟರಿಯು ಯಾವ ವರ್ಷದಲ್ಲಿ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆಯೋ ಅಷ್ಟು ತಿಂಗಳುಗಳ ಕಾಲ ಸಮೃದ್ಧವಾಗಿ ಮಳೆ ಬರುತ್ತದೆ ಎಂದು ನಂಬುತ್ತಾರೆ. ಟಿಟರಿಯು ಸಾಮಾನ್ಯವಾಗಿ ನದಿಗಳು, ಕಾಲುವೆಗಳು ಮತ್ತು ಕೆರೆಗಳ ದಡದ ಮೇಲೆ ಮೊಟ್ಟೆಗಳನ್ನು ಇಡುತ್ತದೆ. ಇದು ನೀರಿನ ಅಂಚಿನಿಂದ ಎಷ್ಟು ದೂರದಲ್ಲಿ ಮೊಟ್ಟೆಗಳನ್ನು ಇಡುತ್ತದೆಯೋ ಅಷ್ಟು ಹೆಚ್ಚು ಮಳೆ ಬರುತ್ತದೆ ಎಂದು ನಂಬಿಕೆಯೂ ಸಹ ಇದೆ. ಉದಾಹರಣೆಗೆ, ಅದು ಅಂಚಿನಿಂದ 50 ಮೀಟರ್ ದೂರದಲ್ಲಿ ಮೊಟ್ಟೆಗಳನ್ನು ಇಟ್ಟರೆ ಅದು ಹೆಚ್ಚು ಮಳೆ ಬರುವುದರ ಜೊತೆಗೆ ಪ್ರವಾಹವು ಬರಬಹುದು ಎಂದು ಸೂಚನೆ ಕೊಡುತ್ತದೆ. ರೈತರು ತಮ್ಮ ಹೊಲಗಳಲ್ಲಿ ಅಥವಾ ಕೆರೆಗಳ ಬಳಿ ಟಿಟರಿಗಾಗಿ ಹುಡುಕುತ್ತಾ ಅದು
ಎಷ್ಟು ಎತ್ತರದಲ್ಲಿ ಮೊಟ್ಟೆಗಳನ್ನು ಇಟ್ಟಿದೆ ಎಂದು ನೋಡುತ್ತಾರೆ. ಒಂದು ವೇಳೆ ಅದು ಕಟ್ಟೆಗಳಿಗಿಂತಲೂ ಎತ್ತರದಲ್ಲಿ ಮೊಟ್ಟೆಗಳನ್ನು ಇಟ್ಟರೆ ಆ ವರ್ಷ ನೀರಿಗೆ ಕೊರತೆ ಇರುವುದಿಲ್ಲ ಎಂದು ಭಾವಿಸುತ್ತಾರೆ. ಏಕೆಂದರೆ ಟಿಟರಿಗೆ ಹವಾಮಾನ ಮತ್ತು ಇತರ ಖಗೋಳ ಘಟನೆಗಳನ್ನು ಊಹಿಸುವ ಸಾಮರ್ಥ್ಯವಿದೆ. ಹಾಗೆಯೇ ಟಿಟರಿ ಪಕ್ಷಿ ಹೆಚ್ಚು ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಇದರ ಉದ್ದವಾದ ಕಾಲುಗಳ ಆಕಾರದಿಂದಾಗಿ ಇದು ಮರಗಳ ಎತ್ತರದ ಕೊಂಬೆಗಳ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಈ ಪಕ್ಷಿಯನ್ನು ಬಹುತೇಕ ಯಾವುದೇ ಮರದ ಮೇಲೆ ಕುಳಿತಿರುವುದನ್ನ ನೋಡಲು ಸಾಧ್ಯವಿಲ್ಲ. ಹೆಚ್ಚು ಎತ್ತರಕ್ಕೆ ಹಾರಲು ಸಾಧ್ಯವಾಗದಿದ್ದರೂ ಉದ್ದನೆಯ ಕಾಲುಗಳ ಕಾರಣದಿಂದಾಗಿ ಇದು ಬಹಳ ವೇಗವಾಗಿ ಓಡಬಲ್ಲದು. ಮುಖ್ಯವಾಗಿ ಇದರ ನಡೆಯುವ ವಿಧಾನವು ಬಹಳ ವಿಶೇಷವಾಗಿರುತ್ತದೆ. ಅದು ನಡೆಯುತ್ತಾ ಮುಂದೆ ಹೋಗುವಾಗ ಅದರ ತಲೆಯ ಕೆಳಭಾಗವು ಬಹಳ ವಿಚಿತ್ರವಾಗಿ ಮೇಲೆ ಮತ್ತು ಕೆಳಕ್ಕೆ ಚಲಿಸುತ್ತಿರುತ್ತದೆ. ಟಿಟರಿ ಪಕ್ಷಿಗಳು ಹೆಚ್ಚಾಗಿ ನೆಲದ ಮೇಲೆಯೇ ವಾಸ ಮಾಡುತ್ತವೆ. ಟಿಟರಿ ಪಕ್ಷಿಗಳು ತಮ್ಮ ಗೂಡುಗಳನ್ನು ನೆಲದಲ್ಲಿಯೇ ಇಡುತ್ತವೆ. ಆದ್ದರಿಂದ ಹೆಚ್ಚಾಗಿ ಇವುಗಳ ಗೂಡುಗಳು ಒಣಗಿದ ಕೆರೆಗಳು ಅಥವಾ ಹೊಲಗಳಲ್ಲಿ ಕಾಣಿಸುತ್ತವೆ. ಗರ್ಭಿಣಿಯಾದ ಟಿಟರಿ ಪಕ್ಷಿ ಸಾಮಾನ್ಯವಾಗಿ ಒಂದು ಬಾರಿ ಗರ್ಭ ಧರಿಸಿದಾಗ 3ರಿಂದ 4 ಮೊಟ್ಟೆಗಳನ್ನು ಇಡುತ್ತದೆ. ಆ ನಂತರ ಹೆಣ್ಣು ಮತ್ತು ಗಂಡು ಪಕ್ಷಿಗಳು ಎರಡು ಸೇರಿ ಆ ಮೊಟ್ಟೆಗಳನ್ನು ಕಾವು ಕೊಡುತ್ತಾ ಸಂರಕ್ಷಿಸುತ್ತವೆ. ಅವು ಇಟ್ಟ ಮೊಟ್ಟೆಗಳ ಹತ್ತಿರಕ್ಕೆ ಯಾರಾದರೂ ಮನುಷ್ಯರು ಅಥವಾ ಇನ್ನಾವುದೋ ಜೀವಿ ಬರುವುದನ್ನು ನೋಡಿದರೆ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಲು ದೊಡ್ಡ ಶಬ್ದಗಳನ್ನು ಮಾಡುವುದಕ್ಕೆ ಶುರು ಮಾಡುತ್ತವೆ. ಈ ಪಕ್ಷಿಗಳು ಹೆಚ್ಚಾಗಿ ತಮ್ಮ ಮೊಟ್ಟೆಗಳನ್ನು ನೆಲದ ಮೇಲೆ ಇಡುವುದರಿಂದ ಆಗಾಗ್ಗೆ ನೆಲದ ಮೇಲೆ ನಡೆಯುವ ಪ್ರಾಣಿಗಳು ಅಂದರೆ ಆಕಳುಗಳು, ಎಮ್ಮೆಗಳಂತಹ ಪ್ರಾಣಿಗಳ ಪಾದದ ಕೆಳಗೆ ಈ ಮೊಟ್ಟೆಗಳು ನಾಶವಾಗುತ್ತಿರುತ್ತವೆ. ಯಾವಾಗ ಈ ಪಕ್ಷಿಯ ಮೊಟ್ಟೆಗಳು ತಪ್ಪಾಗಿ ನಾಶವಾಗುತ್ತವೆಯೋ ಈ ಟಿಟರಿ ಪಕ್ಷಿ ಬಹಳ ದಿನಗಳವರೆಗೆ ಕೂಗುತ್ತಲೇ ಇರುತ್ತದೆ. ಆ ನಂತರ ನೋವಿನಿಂದ ಆ ಪ್ರದೇಶದಲ್ಲೆಲ್ಲ ತಿರುಗುತ್ತಲೇ ಇರುತ್ತದೆ. ಟಿಟರಿ ಪಕ್ಷಿ ಇಡುವ ಮೊಟ್ಟೆಗಳಲ್ಲಿ ಒಂದು ಅದ್ಭುತ ಅಡಗಿದೆ. ಈ ಟಿಟರಿ ಪಕ್ಷಿ ಇಡುವ ಮೊಟ್ಟೆಗಳು ಬಹಳ ಗಟ್ಟಿಮುಟ್ಟಾಗಿರುತ್ತವೆ. ಪಕ್ಷಿಗಳ ಮೊಟ್ಟೆಗಳು ಕಾವು ಕೊಟ್ಟ ಕೆಲವೇ ದಿನಗಳಲ್ಲಿ ಒಡೆದು ಅದರಿಂದ ಮರಿಗಳು ಹೊರಗೆ ಬರುತ್ತವೆ. ಆದರೆ ಈ ಪಕ್ಷಿಯ ಮೊಟ್ಟೆಗಳು ಮಾತ್ರ ಎಷ್ಟು ದಿನಗಳಾದರೂ ಅವು ತಾವಾಗಿ ಒಡೆಯುವುದಿಲ್ಲ. ಆದ್ದರಿಂದ ಈ ಪಕ್ಷಿ ತನ್ನ ಮೊಟ್ಟೆಗಳನ್ನು ಪಾರಸ್ ಕಲ್ಲಿನ ಸಹಾಯದಿಂದ ಒಡೆಯುತ್ತದೆ. ಆಗಲೇ ಮೊಟ್ಟೆಗಳಿಂದ ಅದರ ಮರಿಗಳು ಹೊರಗೆ ಬರುತ್ತವೆ. ಈ ಪಾರಸ್ ಕಲ್ಲನ್ನು ಈ ಟಿಟರಿ ಪಕ್ಷಿಯು ತನ್ನ ಮೊಟ್ಟೆಗಳನ್ನು ಒಡೆಯಲು ಮಾತ್ರ ಉಪಯೋಗಿಸುತ್ತದೆ. ಜೊತೆಗೆ ಈ ಟಿಟರಿ ಪಕ್ಷಿಯು ತನ್ನ ಮೊಟ್ಟೆಗಳನ್ನು ಒಡೆಯಲು ಮಾತ್ರ ಈ ಸ್ಪರ್ಶ ಮಣಿಯನ್ನು ಸಂಗ್ರಹ ಮಾಡುತ್ತದೆ. ಇತರೆ ಪಕ್ಷಿಗಳಿಗೆ ಈ ಕಲ್ಲಿನ ಗುರುತು ಸಿಗುವುದಿಲ್ಲ. ಈ ಟಿಟರಿ ಪಕ್ಷಿಯು ಸಾಮಾನ್ಯವಾಗಿ ನದಿಗಳು, ಕಾಲುವೆಗಳು ಮತ್ತು ಕೆರೆಗಳ ದಡದಲ್ಲಿ ಮೊಟ್ಟೆ ಇಡುತ್ತದೆ. ಮಣ್ಣಿನ ಬಣ್ಣದಲ್ಲಿರುವ ಅದರ ಮೊಟ್ಟೆಗಳನ್ನು ಹುಡುಕಿ ಅವುಗಳನ್ನು ಕದಲಿಸದೆ ಸ್ಥಳವನ್ನು ನೆನಪಿಟ್ಟುಕೊಳ್ಳಿ. ಈ ಟಿಟರಿ ಪಕ್ಷಿ ಮೊಟ್ಟೆ ಮರಿ ಮಾಡುವ ಸಮಯದಲ್ಲಿ ಸ್ಪರ್ಶಮಣಿ ಕಲ್ಲನ್ನು ತಂದು ಮೊಟ್ಟೆ ಒಡೆದು ಮರಿಗಳನ್ನು ತೆಗೆದುಕೊಂಡು ಹೋಗುತ್ತದೆ. ಈ ಪಕ್ಷಿ ಆ ಕಲ್ಲನ್ನು ಬಿಟ್ಟು ಹೋದ 2 ಅಥವಾ 4 ಗಂಟೆಗಳ ಒಳಗೆ ಅದನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಅದು ಭೂಮಿಯಲ್ಲಿ ಸೇರಿ ಹೋಗುತ್ತದೆ. ಇನ್ನು ಈ ಸ್ಪರ್ಶಮಣಿಯ ಮಹತ್ವವೇನೆಂದು ನೋಡೋದಾದ್ರೆ ಈ ಕಲ್ಲನ್ನು ಕಬ್ಬಿಣಕ್ಕೆ ತಾಗಿಸಿದರೆ ಅದು ಚಿನ್ನವಾಗಿ ಮಾರ್ಪಡುತ್ತದೆ. ಇದನ್ನು ಮನೆಯಲ್ಲಿ ಇಟ್ಟುಕೊಂಡವರು ಧನವಂತರಾಗುತ್ತಾರೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ಇದನ್ನು ಹಿತ್ತಾಳೆಯ ವಸ್ತುವಿನೊಂದಿಗೆ 1 ತಿಂಗಳು ಇಟ್ಟರೆ ಅದು ಚಿನ್ನವಾಗಿ ಬದಲಾಗುತ್ತದೆ. ಫ್ರೆಂಡ್ಸ್, ಇದರ ಜೊತೆ ಇನ್ನೊಂದು ಅದ್ಭುತವಾದ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುವ ಉತ್ತರಾಣಿ ಗಿಡದ ಬಗ್ಗೆ ಮಾತನಾಡುತ್ತಿದ್ದೇನೆ. ಉತ್ತರಾಣಿ ಅಥವಾ ಅಪಮಾರ್ಗ ಗಿಡವು ದೈವಿಕ ಶಕ್ತಿ ಮತ್ತು ಅದ್ಭುತ ಆಕರ್ಷಣ ಶಕ್ತಿಯನ್ನು ಹೊಂದಿದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಆಯುರ್ವೇದದಲ್ಲಿ ಇದನ್ನು ಅಪಮಾರ್ಗ ಎಂದರೆ ಅನಾರೋಗ್ಯ ಮತ್ತು ಬಡತನವನ್ನು ದೂರ ಮಾಡುವವನು ಎಂದು ಅರ್ಥ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ ಎಂದು ಭಾವಿಸಲಾಗಿದೆ. ಫ್ರೆಂಡ್ಸ್, ಇದನ್ನು ಚಿನ್ನ ಖರೀದಿಸುವ ಯೋಗಕ್ಕಾಗಿ ಪರಿಹಾರವಾಗಿ ಉಪಯೋಗಿಸುತ್ತಾರೆ. ಚಿನ್ನದ ಮೇಲಿನ ವ್ಯಾಮೋಹ ಮತ್ತು ಅದನ್ನು ಖರೀದಿ ಮಾಡಲು ಸಾಧ್ಯವಾಗದಿದ್ದಾಗ ಈ ಪರಿಹಾರವನ್ನು ಮಾಡಬಹುದು. ಸಮಯ ಶುಕ್ರವಾರದಂದು, ಏಕೆಂದ್ರೆ ಈ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನ. ಆ ದಿನ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು. ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಉತ್ತರಾಣಿ ಗಿಡವನ್ನು ಅದರ ಬೇರುಗಳ ಸಹಿತ ಎಚ್ಚರಿಕೆಯಿಂದ ಕಿತ್ತು ತರಬೇಕು. ನಂತರ ಗಿಡವನ್ನು ಶುಭ್ರಗೊಳಿಸಿ ಅರಿಶಿಣ ನೀರನ್ನು ಸಿಂಪಡಿಸಿ ಶುದ್ಧೀಕರಿಸಬೇಕು.
ಅದನ್ನು ಪೂಜಾ ಕೋಣೆಗೆ ತೆಗೆದುಕೊಂಡು ಹೋಗಿ ಲಕ್ಷ್ಮೀ ದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಬೇಕು. ದೇವಿಗೆ ಅಲಂಕಾರ ಮಾಡಿ ದೀಪ ಹಚ್ಚಿ ಕನಕದಾರ ಸ್ತೋತ್ರವನ್ನು 3 ಬಾರಿ ಭಕ್ತಿ ಶ್ರದ್ಧೆಗಳಿಂದ ಜಪಿಸಬೇಕು. ಸ್ತೋತ್ರ ಹೇಳಲು ಬಾರದವರು ಓಂ ಮಹತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಪೂಜೆಯ ನಂತರ ಗಿಡವನ್ನು ತೆಗೆದು ನೆರಳಿನಲ್ಲಿ ಮಾತ್ರ ಸಂಪೂರ್ಣವಾಗಿ ಒಣಗಲು ಬಿಡಬೇಕು. ಒಣಗಿದ ನಂತರ ಗಿಡದ ಎಲೆ, ಕಾಂಡ ಮತ್ತು ಬೇರು ಎಲ್ಲವನ್ನು ಪುಡಿ ಮಾಡಿ ಡಬ್ಬಿಯಲ್ಲಿ ಸಂಗ್ರಹಿಸಿ ನಂತರ ಪ್ರತಿದಿನ ಬಳಸುವ ಕುಂಕುಮದಲ್ಲಿ ಈ ಪುಡಿಯನ್ನು ಸ್ವಲ್ಪ ಬೆರೆಸಬೇಕು. ನಂತರ ಈ ಉತ್ತರಾಣಿ ಪುಡಿ ಬೆರೆಸಿದ ಕುಂಕುಮವನ್ನು 40 ದಿನಗಳ ಕಾಲ ಅಂದ್ರೆ ಒಂದು ಮಂಡಲ ತಪ್ಪದೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಹಣೆ ಮೇಲೆ ಇಟ್ಟುಕೊಳ್ಳಬೇಕು. ಈ ಪರಿಹಾರದಿಂದ ಆಕರ್ಷಣ ಶಕ್ತಿ ಹೆಚ್ಚಾಗಿ ಲಕ್ಷ್ಮೀದೇವಿ ಅನುಗ್ರಹದಿಂದ ಆ 40 ದಿನಗಳಲ್ಲಿ ಚಿನ್ನ ಖರೀದಿಸುವ ಯೋಗ ಖಂಡಿತವಾಗಿಯೂ ಬರುತ್ತದೆ. ಧನ ಲಾಭಕ್ಕಾಗಿ ಉತ್ತರಾಣಿ ಗಿಡದ ಇನ್ನೊಂದು ಪರಿಹಾರ. ಉತ್ತರಾಣಿ ಗಿಡದ ಕಾಳುಗಳನ್ನು 1 ಚಮಚದಷ್ಟು ಸಂಗ್ರಹಿಸಿ ಅವುಗಳನ್ನು ಕುಗ್ಗುಳ ಪುಡಿಯೊಂದಿಗೆ ಸೇರಿಸಿ ಧೂಪ ಹಾಕಿ ಪೂಜಾ ಕೋಣೆಯಲ್ಲಿ ಇಡಬೇಕು. ಇನ್ನು ಇದರ ಸಮಯ 2 ಮಂಗಳವಾರ ಮತ್ತು 2 ಶುಕ್ರವಾರ ಮಾಡಬೇಕು. ಹೀಗೆ ಧೂಪ ಹಾಕುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ವಿಪರೀತ ಧನಲಾಭ ಉಂಟಾಗುತ್ತದೆ. ಇನ್ನು ಈ ಉತ್ತರಾಣಿ ಗಿಡದ ಔಷಧಿಯ ಗುಣಗಳು. ಉತ್ತರಾಣಿ ಎಲೆಗಳ ಕಷಾಯ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್ ಹೆಚ್ಚುತ್ತದೆ. ಎಲೆಗಳ ರಸವನ್ನು ತುರಿಕೆ ಮತ್ತು ಚರ್ಮ ರೋಗಗಳಿಗೆ ಬಳಸಲಾಗುತ್ತದೆ. ಒಣಗಿದ ಎಲೆಗಳ ಹೊಗೆಯನ್ನು ಉಸಿರಾಡುವುದರಿಂದ ಕೆಮ್ಮು ಮತ್ತು ಉಬ್ಬಸ ಕಡಿಮೆಯಾಗುತ್ತದೆ. ಇನ್ನು ಇದರ ಬಗ್ಗೆ ಇರುವ ಪೌರಾಣಿಕ ಮಹತ್ವದ ಬಗ್ಗೆ ಹೇಳುವುದಾದ್ರೆ ಸಮುದ್ರ ಮಂಥನ ಸಮಯದಲ್ಲಿ ಅಮೃತದ ಬಿಂದುಗಳು ಈ ಗಿಡದ ಮೇಲೆ ಬಿದ್ದ ಕಾರಣ ಇದು ಶಕ್ತಿಶಾಲಿಯಾಗಿದೆ. ಈ ಗಿಡದ ಎಲೆಗಳಲ್ಲಿ ಗಂಗಾ ಮಾತೆ, ಬೇರುಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ. ಆಧ್ಯಾತ್ಮಿಕ ಜ್ಯೋತಿಷ್ಯ ಮಹತ್ವದ ಬಗ್ಗೆ ಹೇಳುವುದಾದ್ರೆ ಇದು ವಿನಾಯಕ ಚತುರ್ಥಿ ಪೂಜೆಯಲ್ಲಿ ಬಳಸುವ 21 ಎಲೆಗಳಲ್ಲಿ ಒಂದು. ಇದು ಕೆಟ್ಟ ಶಕ್ತಿಗಳು, ಕೀಡು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯ ಹೊಂದಿದೆ. ಶನಿ, ರಾಹು, ಕೇತುಗಳಂತ ಗ್ರಹಗಳ ಸಮಸ್ಯೆಗಳನ್ನು ಸಹ ನಿವಾರಿಸಲು ಇದನ್ನು ಬಳಸಲಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.